ತುಂಬಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ನೋಡಿ ಸರ್, ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ, ಆಕ್ಟಿಂಗ್ ಸೂಪರ್ ಆಗಿದೆ. ಕಾಂತಾರ ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಇದೆ, ಇದ್ರಲ್ಲೂ ಚೆನ್ನಾಗಿದೆ. ಎರಡು ಕ್ಲೈಮ್ಯಾಕ್ಸ್ ಬರ್ತವೆ ಸೆಕೆಂಡ್ ಹಾಫ್ ಅಲ್ಲಿ. ಎರಡು ಕ್ಲೈಮ್ಯಾಕ್ಸ್ ತುಂಬಾನೇ ಚೆನ್ನಾಗಿದೆ. ಕಾಂತಾರ 1 ಗಿಂತ ಕಾಂತಾರ 2 ತುಂಬಾನೇ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರದಂತೂ ಔಟ್ಸ್ಟ್ಯಾಂಡಿಂಗ್ 10 out of 10. ತುಂಬಾ ಚೆನ್ನಾಗಿತ್ತು. 1 ಗಿಂತ 2 ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು, ಥಿಯೇಟರ್ಗೆ ಬಂದು ಪಾರ್ಟ್ 2 ಇದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಸೂಪರ್ ಎವ್ರಿಥಿಂಗ್ ಸೂಪರ್. ಚೆನ್ನಾಗಿದೆ. ನ್ಯಾಷನಲ್ ಅವಾರ್ಡ್ ಆಕ್ಟಿಂಗ್, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್. ಚೆನ್ನಾಗಿದೆ. ರಿಷಬ್ ಶೆಟ್ಟಿ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಚೆನ್ನಾಗಿ ತೆಗ್ದಿದ್ದಾರೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ. ಎರಡು ಡಿಫ್ರೆಂಟ್ ಇದೆ, ಎರಡು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರಿಷಬ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ. ಪಿಕ್ಚರ್ ಅಂತ ತೆಗೆದಿದ್ದಾರೆ, ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಎರಡು ಚೆನ್ನಾಗಿದೆ. ಎರಡು ಇಷ್ಟ. ಕ್ಲೈಮ್ಯಾಕ್ಸ್ ಪಿಕ್ಚರ್ ನೋಡಿ, ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇಟ್ಸ್ ವರ್ತ್ ಮೂವಿಂಗ್. ಸೂಪರ್ ಆಗಿದೆ ಫಿಲಂ. ಓವರ್ ಆಲ್ ಸಿನಿಮಾನೇ ಇಷ್ಟ ಆಯ್ತು. ರಿಷಬ್ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಹೀರೋಯಿನ್ ಅವ್ರದ್ದು ಟ್ವಿಸ್ಟ್ ಇದೆ, ಅದನ್ನ ಎಲ್ಲರೂ ನೋಡ್ಬೇಕು. ನಿಮ್ಗೆ ಆ ಬಜೆಟ್ ಸಿನಿಮಾದಲ್ಲಿ ಕಾಣಿಸುತ್ತೆ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓವರ್ ಆಲ್ ಸಿನಿಮಾನೇ ಸೂಪರ್ ಸರ್. ಇದು ಲಾಸ್ಟ್ ಕಾಂತಾರ ಏನ್ ಅರ್ನ್ ಮಾಡಿತ್ತು ಅದು ಡಬಲ್ ಆಗುತ್ತೆ.